ಅದರ ಬಗ್ಗೆ ನೋಡಿ, ನಮ್ಮ ನಿಗಮದಲ್ಲಿ ವರ್ಷಕ್ಕೆ ಅಪಘಾತ ಆಗಲಿ ಅನಾರೋಗ್ಯದಿಂದ ನಮ್ಮ ಇವತ್ತು ಡ್ರೈವರ್ಸ್ ಇರ್ಬೋದು, ಕಂಡಕ್ಟರ್ಸ್ ಇರ್ಬೋದು, ಸುಮಾರು 100 ಸಮೀಪ ಮೃತ ಹೊಂದುತ್ತಾ ಇದ್ದಾರೆ. ಇದು ಭಾಳ ದುರದೃಷ್ಟಕರ. ಅವರ ಅವಲಂಬಿತಿರುವ ಕುಟುಂಬದವರಿಗೆ ಇದು ಬಹಳ ನೋವು ತರುವಂಥ ವಿಷಯವಾಗಿದೆ. ಇವತ್ತು ನಾವು ಹಣಕಾಸಿನ ಎಷ್ಟೋ ನೆರವು ಕೊಟ್ಟರೂ ಕೂಡ ಜೀವ ಅದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಇವತ್ತು ನಾವು ಚೆಕ್ ಕೊಡುವ ವಿತರಣೆ ಮಾಡುವ ಟೈಮಿಗೆ ಅವರ ಪತ್ನಿ ಇರ್ಬೋದು, ಮಕ್ಕಳಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಂದು ಆ ಚೆಕ್ಕನ್ನು ಒಯ್ಯುವಾಗ ಅವರ ತಂದೆ ಮತ್ತು ಪತಿಗೆ ಕಳ್ಕೊಂಡು ಹೋಗೋಂಥ ನೋವನ್ನು ನಮಗೂ ನೋಡೋಕ್ಕಾಗಲಿಲ್ಲ. ಭಾಳ ದುಃಖ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ನಾವು ಅದೇ ನಮ್ಮ MD ಮೇಡಮು ನಾವು ಅದೇ ಮಾತಾಡಿದ್ವಿ. ಇನ್ನೂ ಹೆಚ್ಚಿನ ಏನಿದು ಆಕ್ಸಿಡೆಂಟಿಂದ ತೀರುವಂಥ ನಮ್ಮ ನೌಕರರು ಇದು ಕಡಿಮೆ ಆಗಬೇಕು, ಪೂರ್ತಿ ಝೀರೋ ಆಗಬೇಕು ಅನ್ನೋಂಥ ನಮ್ಮದೊಂದು ಅಭಿಲಾಷೆ ಇದೆ. ಇನ್ನೂ ಹೆಚ್ಚಿನ ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಿ ಯಾವುದೇ ರೀತಿ ಅಪಘಾತ ಆಗದ ಹಾಗೆ ನಮ್ಮವರು ಜಾಗೃತ ಇದ್ದಿದ್ದರೂ ಕೂಡ ಎದುರಿನವರು ಬಂದು ಹಿಟ್ಟು ಮಾಡಿ ಅನೇಕ ಪ್ರಾಣಗಳು ಹೋಗಿವೆ. ಆ ಒಂದು ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಎಚ್ಚೆತ್ತುಕೊಂಡು ಒಂದು ಒಳ್ಳೆಯ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೀವಿ. ಸರಿ, ಎಷ್ಟು ಚೆಕ್ ವಿತರಣೆ ಮಾಡಿದ್ದಾರೆ ಇವತ್ತಿನ ದಿವಸ? ಸುಮಾರು 22 ಚೆಕ್ಗಳನ್ನು, ಅಂದರೆ ಸುಮಾರು 10 ಲಕ್ಷ, ಒಬ್ಬರಿಗೆ 10 ಲಕ್ಷ ಅಂಥೇಳಿ 22 ಜನರಿಗೆ ನಾವು ಚೆಕ್ ವಿತರಣೆ ಮಾಡಿದ್ವಿ. ಅದೇ ರೀತಿ ಅನುಕಂಪ ಆಧಾರದ ಮೇಲೆ ಇವತ್ತು 18 ಜನರಿಗೆ ನಾವು ಮತ್ತೆ ಪುನಃ ಜಾಬನ್ನು ಕೊಟ್ಟಿದ್ದೀವಿ. 25ನೇ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಮುಂಚೆ NEKRTC ಅಂತ ಹೇಳ್ತಿದ್ದೀವಿ. ಇವಾಗ ಅದು KKRTC, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂಥೇಳಿ ಆಗಿದೆ. ಇದೊಂದು ಬೆಳ್ಳಿ ಮಹೋತ್ಸವ 25 ವರ್ಷ ನಾವು ಹೋದ ತಿಂಗಳೇ 25 ವರ್ಷ ನಾವು ಮುಗಿದಿದೆ. ಆದಷ್ಟು ಇದೇ ತಿಂಗಳಂತೆ ನಾವು ಇಟ್ಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಒಂದು ಡೇಟನ್ನು, ಈ ಸೆಷನ್ ಇರೋದರಿಂದ ನಮಗೆ ಡೇಟ್ ಲಭ್ಯ ಆಗ್ತಾಯಿಲ್ಲ. ಜನವರಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಎಲ್ಲರ ಅಧಿಕಾರಿಗಳದ್ದು ಮತ್ತು ಎಲ್ಲರದ್ದು ಒಂದು ಅಪೇಕ್ಷೆ ಇದೆ. ಅದು ನಿಮಗೆ ಶೀಘ್ರವಾಗಿ ಡೇಟ್ ನಮಗೆ ಸಿಕ್ಕತ್ತೆ. ಮಾನ್ಯ ಮುಖ್ಯಮಂತ್ರಿಗಳ ಹಾಗೂ ನಮ್ಮ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿರುವ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಒಂದು ಡೇಟ್ ಸಿಕ್ಕ ತಕ್ಷಣ ನಿಮ್ಮ ಗಮನಕ್ಕೆ ತರ್ತಾ ಇದೆ. ಇನ್ನು ಬಸ್ ನಿಲ್ದಾಣಗಳ ಸ್ವಚ್ಛತೆ ಅನ್ನೋದು ಮನೆ ಮಾಚಿ ಹೋಗ್ಬಿಟ್ಟಿದೆ. ಸ್ವಚ್ಛತೆ ಅನ್ನೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಕೇಂದ್ರ ಬಸ್ ನಿಲ್ದಾಣದಲ್ಲಂತರೂ ಪೂರ್ತಿ ನೋಡಬೇಕು ನೋಡೋ ರೀತಿಯಲ್ಲಿ ಅಂತ ಕಾಣ್ತಿದೆ. ಸೊ ಅದ್ರ ಬಗ್ಗೆ ಏನಾದರೂ ಈ ಸಮಸ್ಯೆ ನಮ್ಮ ಗಮನಕ್ಕೆ ಬಂದಿರುತ್ತೆ. ಮತ್ತು ಮಾನ್ಯ ಅಧ್ಯಕ್ಷರು ನಾವು ಸಹ ಇತ್ತೀಚೆಗೆ ವಿಸಿಟ್ ಮಾಡಿದಾಗಲೂ ಸಹ ಅದನ್ನು ಪರಿಶೀಲನೆ ಮಾಡಿದ್ದೀವಿ. ಸೊ ಎಲ್ಲ ಕಡೆಯೂ ಬಸ್ ಸ್ಟ್ಯಾಂಡ್ಗಳಲ್ಲಿ ಸ್ವಚ್ಛತೆಗಾಗಿ ಒತ್ತು ನೀಡೋಕ್ಕೆ ನಾವು ಈಗಾಗಲೇ ಏಜೆನ್ಸಿಗಳಲ್ಲಿ ಒಂದು ಮೀಟಿಂಗನ್ನು ಮಾಡಿದ್ದೀವಿ. ಅವ್ರಿಗೂ ಸಹ ನಾವು ಕಟ್ಟುನಿಟ್ಟಿನ ಸೂಚನೆಗಳು ನೀಡಿದ್ದೀವಿ. ಮತ್ತು ಪ್ರತಿ ಬಸ್ ಸ್ಟ್ಯಾಂಡ್ಗಳಲ್ಲಿ ನಮ್ಮ ಸ್ಟ್ಯಾಂಡ್ ಇನ್ಚಾರ್ಜ್ಗಳು ಇರ್ತಾರೆ. ಸೊ ಅವ್ರಿಗೂ ಮೇಲ್ವಿಚಾರಣೆಗೆ ವಹಿಸಿದ್ದೀವಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಇನ್ನು ನಿಯಮಾವಳಿಗಳನ್ನು ನಾವು ಸ್ವಲ್ಪ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಮತ್ತು ಟೆಂಡರ್ನಲ್ಲಿಯೂ ಸಹ ಮಾನದಂಡಗಳು ಬದಲಾವಣೆ ಮಾಡಿಕೊಳ್ಳೋದು ಮಾಡ್ತಾ ಇದ್ದೀವಿ. ಲಂಚ್ ಪ್ರದೇಶಗಳಲ್ಲಿಲ್ಲ. ಆಮೇಲೆ ಇದು ಮೋಟರ್ ಒಟ್ಟಿನಲ್ಲಿ 3-4 ಜನ ನಿಗದಿರುವಂಥ ಸ್ಥಳಗಳಲ್ಲಿ ಬಸ್ ನಿಲ್ದಾಣಗಳೇ ಇಲ್ಲ. ಅಲ್ಲೇನಾದರೂ ಮತ್ತು ಜಾಗ ಗಂಜ ಏರಿಯಾನಲ್ಲಿ ನಾವು ಈಗ ಸ್ಥಳ ಲಭ್ಯತೆ ಕುರಿತು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸ್ಥಳ ನಮಗೆ ಸಿಕ್ಕಿದರೆ ಅದರಂತೆ ನಾವು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಇವಾಗ 4